ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 68, ಪುಟ ಸಂಖ್ಯೆ 392. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಯಾವ ಕ್ಷೇತ್ರವು ನೀನು ಅಲ್ಲಿ ಹೋಗದ ವಿನಃ ವಿಕಾಸಗೊಳ್ಳಲು ಸಾಧ್ಯವಿಲ್ಲವೋ ಆ ಕ್ಷೇತ್ರ ನಿನ್ನ ಕಾರ್ಯಕ್ಷೇತ್ರವಾಗಲಿದೆ. ಮನುಷ್ಯನ ಜ್ಞಾನಕ್ಷೇತ್ರ ಹಾಗೂ ಕರ್ಮಕ್ಷೇತ್ರ ಬೇರೆ ಬೇರೆಯಾಗಿರುತ್ತದೆ. ನಿನ್ನ ಕರ್ಮಕ್ಷೇತ್ರವನ್ನು ನೀನು ನಿನ್ನ ಪೂರ್ವ ಜನ್ಮದಲ್ಲೇ ನಿರ್ಮಾಣ ಮಾಡಿಟ್ಟಿರುವೆ. ಈಗ ಈ ಜನ್ಮದಲ್ಲಿ ಅಲ್ಲಿಗೆ ಹೋಗಿ ಕಾರ್ಯವನ್ನು ಪ್ರಾರಂಭಿಸಬೇಕಷ್ಟೆ. ಗುರುದೇವರು ತ್ರಿಕಾಲಜ್ಞಾನಿ ಎಂದು ಯೋಚಿಸುತ್ತಿದ್ದೆ. ಅವರಿಗೆ ಭೂತಕಾಲ, ಭವಿಷ್ಯತ್ ಕಾಲ ಹಾಗೂ ವರ್ತಮಾನ ಕಾಲದ ಬಗ್ಗೆ ಮಾಹಿತಿ ಇದೆ. ನಾನು ಹೇಳಿದೆ, ಗುರುದೇವ, ತಾವು ತ್ರಿಕಾಲ ಜ್ಞಾನಿಯಾಗಿರುವಿರಿ, ನಿಮಗೆ ಎಲ್ಲ ತಿಳಿದಿದೆ. ಅವರೆಂದರು, ನೀನು ಕೂಡ ತ್ರಿಕಾಲ ಜ್ಞಾನಿಯಾಗಿರುವೆ. ನಿನ್ನ ಕಾರ್ಯಕ್ಷೇತ್ರವನ್ನು ತಲುಪಿದ ಮೇಲೆ ಆ ಜ್ಞಾನದ ಖಜಾನೆ ನಿನಗೂ ದೊರೆಯುತ್ತದೆ, ಅಲ್ಲಿಯವರೆಗೆ ಇರುವುದಿಲ್ಲ. ಈ ಜ್ಞಾನವನ್ನು ಪಡೆಯಲು ನಾನು ಯಾರು ಎಂಬುದನ್ನು ಮೊದಲು ತಿಳಿದುಕೊಳ್ಳುವುದು ಅಗತ್ಯ. ನಾನು ಯಾರು ಎಂದು ತಿಳಿದ ನಂತರ ನಾನು ಎಲ್ಲಿಂದ ಬಂದಿರುವೆ ಎಂಬುದು ಅವನಿಗೆ ಅರ್ಥವಾಗುತ್ತದೆ. ಇವೆಲ್ಲವೂ ಚಿತ್ತಶುದ್ಧಿಯನ್ನು ಅವಲಂಬಿಸಿದೆ. ಚಿತ್ತವು ಎಷ್ಟು ಶುದ್ಧವಾಗಿರುತ್ತದೆಯೋ ಅಷ್ಟೇ ಅದು ಸಶಕ್ತವಾಗಿರುತ್ತದೆ. ಚಿತ್ತ ಸಶಕ್ತವಾದಷ್ಟು ಅದು ಹೆಚ್ಚು ಸೂಕ್ಷ್ಮವಾಗಿ ಸಂವೇದನಾಶೀಲವಾಗುತ್ತದೆ. ಒಂದು ಅತಿ ಸೂಕ್ಷ್ಮ ಚಿತ್ತವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಬಾಳಲು ಅಸಾಧ್ಯ. ಹಾಗಾಗಿ ಚಿತ್ತ ಸಂವೇದನಾಶೀಲವಾದ ನಂತರ ತಪಸ್ವಿಗಳು ಸಮಾಜದಲ್ಲಿ ಉಳಿಯಲು ಬಯಸುವುದಿಲ್ಲ. ಇಂತಹ ಅತಿ ಸಂವೇದನಾಶೀಲ ಚಿತ್ತವು ಸಮಾಜದಲ್ಲಿ ಇರುವುದರಿಂದ ಅದು ಅವರಿಗೆ ತುಂಬ ತೊಂದರೆಯನ್ನು ಕೊಡುತ್ತದೆ. ಈ ಅತಿ ಸಂವೇದನಾಶೀಲ ಚಿತ್ತವನ್ನು ಅತಿ ನಿಯಂತ್ರಣದಲ್ಲಿ ಇಡಬೇಕಾಗುತ್ತದೆ. ಈ ಅತಿ ಸೂಕ್ಷ್ಮ ಚಿತ್ತವುಳ್ಳವರು ತಮ್ಮ ಚಿತ್ತವನ್ನು ಯಾರಾದರೊಬ್ಬರ ಮೇಲೆ ಇಟ್ಟಾಗ ಅವರು ಅಂತಹ ವ್ಯಕ್ತಿಗಳ ದೋಷಗಳಿಗೆ ಗಮನ ಹರಿಸದಿದ್ದರೂ ಅವರಿಗೆ ಗೊತ್ತಿಲ್ಲದೆಯೇ ಆ ದೋಷಗಳನ್ನು ಗ್ರಹಣ ಮಾಡಿಕೊಳ್ಳುತ್ತಾರೆ. ಈ ರೀತಿಯಾಗಿ ಅತಿ ಸೂಕ್ಷ್ಮ ಚಿತ್ತದಿಂದ ಇತರರ ದೋಷಗಳನ್ನು ಹೀರಿಕೊಳ್ಳುವುದರಿಂದ ಯೋಗಿಗಳ ಶರೀರದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಹಾಗಾಗಿ ಯೋಗಿಗಳು ಕಾಡಿಗೆ ಹೋಗಿ ಏಕಾಂತದಲ್ಲಿ ಜೀವಿಸಲು ಇಚ್ಛಿಸುತ್ತಾರೆ. ಕಾಡಿನಲ್ಲಿ ಅವರು ಹೆಚ್ಚು ಸುರಕ್ಷಿತರಾಗಿರುತ್ತಾರೆ. ಕ್ರಮೇಣ ಯೋಗಿಗಳು ಸಮಾಜಕ್ಕೆ ಹಿಂತಿರುಗುವುದೇ ಇಲ್ಲ. ಒಂದು ವೇಳೆ ಬಂದರೂ ಅವರು ತಮ್ಮ ಕಣ್ಣುಗಳನ್ನು ಕೆಳಮುಖವಾಗಿರಿಸಿಕೊಂಡಿರುತ್ತಾರೆ. ಹಾಗೆ ಏಕೆ ಮಾಡುತ್ತಾರೆಂದರೆ ಕಣ್ಣುಗಳು ಚಿತ್ತದ ಮಾಧ್ಯಮ. ಚಿತ್ತ ಈ ಕಣ್ಣುಗಳಿಂದ ಮಾತ್ರ ದೂಷಿತವಾಗುತ್ತದೆ. ಕಣ್ಣುಗಳನ್ನು ಕೆಳಮುಖವಾಗಿಸಿಕೊಂಡು ಇರುವುದರಿಂದ ಅವರಿಗೆ ಏನೂ ಕಾಣುವುದಿಲ್ಲ. ಅವರು ಏನು ನೋಡದಿರುವಾಗ ಅವರ ಚಿತ್ತ ಆ ಕಡೆಗೆ ಎಳೆಯಲ್ಪಡುವುದಿಲ್ಲ. ಅವರ ಚಿತ್ತವು ಸ್ತ್ರೀಯರ ಮೇಲೆ ಬೀಳಬಾರದೆಂದು ಹೆಚ್ಚಿನ ಯೋಗಿಗಳು ಕಣ್ಣಿನ ದೃಷ್ಟಿಯನ್ನು ಕೆಳಗಿರಿಸಿ ಮಾತನಾಡುತ್ತಾರೆ. ಸ್ತ್ರೀಯ ಮೇಲೆ ದೃಷ್ಟಿ ಹಾಯ್ದಾಗ ಅವರ ಕಾಮವ್ಯಸನವು ಜಾಗೃತಗೊಂಡು ಯಾವುದೇ ವಿಕಾರತೆಗೆ ಆಸ್ಪದ ಮಾಡಬಾರದೆಂದು ಅವರು ವಿಶೇಷವಾಗಿ ಸ್ತ್ರೀಯರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದೇ ಇಲ್ಲ. ಕಣ್ಣುಗಳು ಕೊಡುವ ಹಾಗೂ ತೆಗೆದುಕೊಳ್ಳುವ ಮಾಧ್ಯಮವಾಗಿರುವುದರಿಂದ ಈ ರೀತಿಯಾದ ಮುಂಜಾಗ್ರತೆಯನ್ನು ವಹಿಸುತ್ತಾರೆ. ಕಾಡಿನಲ್ಲಿರುವ ಅನೇಕ ಯೋಗಿಗಳು ಕಾಮವ್ಯಸನವು ಜಾಗೃತಗೊಂಡಾಗ ಅವರು ನದಿಗೆ ಹೋಗಿ ತುಂಬ ಹೊತ್ತಿನವರೆಗೆ ಸ್ನಾನ ಮಾಡುತ್ತಾರೆ. ಹಿಮಾಲಯದಲ್ಲಿ ಸ್ತ್ರೀ ಇಚ್ಛೆ ಕೆರಳಿದಾಗ
ಯೋಗಿಗಳು ನೀರ್ಗಲ್ಲಿನ ಮೇಲೆ ಮಲಗಿ ಬಿಡುತ್ತಾರೆ. ಇನ್ನು ಹಲವರು ತಮ್ಮನ್ನು ಹಿಮದಲ್ಲಿ ಹೂತುಕೊಳ್ಳುತ್ತಾರೆ. ಅವರು ಯೋಗಿಗಳಾದರೂ ಶರೀರಧಾರಿಗಳಾಗಿರುತ್ತಾರೆ. ಆದುದರಿಂದ ಶರೀರದ ವಿಕಾರತೆ ಇಲ್ಲದೆ ಶರೀರ ಇರುವುದಾದರೂ ಹೇಗೆ? ಶರೀರದ ಈ ಬಗೆಯ ವಿಕಾರತೆಯನ್ನು 2 ರೀತಿಗಳಲ್ಲಿ ನಿಯಂತ್ರಣಕ್ಕೆ ತರಬಹುದು. ಒಂದನೆಯದು ಚಿತ್ತವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಮೂಲಕ, ಎರಡನೆಯದು ಇಂದ್ರಿಯ ಸುಖಭೋಗವನ್ನು ಅನುಭವಿಸುವ ಮೂಲಕ. ಯೋಗಿಗಳು ಚಿತ್ತ ನಿಯಂತ್ರಣದ ಮಾರ್ಗವನ್ನು ಅವಲಂಬಿಸುತ್ತಾರೆ. ಕಾಮಾಸಕ್ತಿಯು ಶರೀರದ ಒಂದು ದೋಷ, ಅದು ಶರೀರದ ಒಂದು ವಿಕಾರತೆಯಾಗಿದೆ. ಕಾಡಿನಲ್ಲಿ ಸ್ತ್ರೀಯರಿಲ್ಲದ ಕಾರಣ ಸ್ತ್ರೀಯರಿಂದ ದೂರವಿರುವುದು ಯೋಗಿಗಳಿಗೆ ಸುಲಭವಾಗುತ್ತದೆ. ಸಮಾಜಕ್ಕೆ ಬಂದು ಕಾಮವ್ಯಸನದಿಂದ ಸಂರಕ್ಷಿಸಿಕೊಳ್ಳುವುದು ಕಷ್ಟವೇಕೆಂದರೆ ಸಮಾಜದಲ್ಲಿ ಕ್ಷಣ ಕ್ಷಣವೂ ಸ್ತ್ರೀಯರು ಕಣ್ಣಿಗೆ ಬಿದ್ದಾಗ ಅವರಲ್ಲಿ ಆ ವಿಕಾರತೆ ನಿರ್ಮಾಣಗೊಳ್ಳಲು ಆಸ್ಪದವಾಗುತ್ತದೆ. ಸಮಾಜದಲ್ಲಿ ಸಂಭೋಗದ ವಿಚಾರಗಳು ಇರುವುದರಿಂದ ಅಂತಹ ವಿಚಾರಗಳ ಪ್ರಭಾವ ಯೋಗಿಗಳ ಮೇಲುಂಟಾಗುತ್ತದೆ. ಅವರ ಚಿತ್ತ ಶುದ್ಧಿಯ ಹಾಗೂ ಅತಿ ಸೂಕ್ಷ್ಮ ಸ್ಥಿತಿಯ ಕಾರಣ ಅದು ಅವರ ಮೇಲೆ ಹೆಚ್ಚು ಪರಿಣಾಮವನ್ನುಂಟು ಮಾಡುತ್ತದೆ. ಆದ್ದರಿಂದ ಯೋಗಿಗಳಿಗೆ ಸಮಾಜದಲ್ಲಿ ಜೀವಿಸಲು ಬಹಳ ಕಷ್ಟ. ಸಮಾಜದಲ್ಲಿ ಗೃಹಸ್ಥ ಯೋಗಿ ಮಾತ್ರವಿರಲು ಸಾಧ್ಯವೇಕೆಂದರೆ ಅಂತಹ ಯೋಗಿ ಎಲ್ಲದರಲ್ಲೂ ಇರುತ್ತಾನೆ, ಅಂತೆಯೇ ಯಾವುದರಲ್ಲೂ ಇರುವುದಿಲ್ಲ. ನೋಡಪ್ಪ, ಬಿಳಿ ಬಟ್ಟೆ ಧರಿಸಿಕೊಂಡು ಮನೆಯೊಳಗಿರುವುದು ಸುಲಭ. ಆದರೆ ಬಿಳಿ ಬಟ್ಟೆ ಧರಿಸಿಕೊಂಡು ಸಮಾಜವೆಂಬ ಕಲ್ಲುಗಣಿಯಲ್ಲಿ ಕೆಲಸ ಮಾಡುತ್ತಾ ಒಬ್ಬ ತನ್ನ ಬಟ್ಟೆಯ ಶುಭ್ರತೆಯನ್ನು ಉಳಿಸಿಕೊಳ್ಳುವುದು ಕಷ್ಟ. ಹಾಗಾಗಿಯೇ ಯೋಗಿಗಳಿಗೆ ಕಾಡಿನಲ್ಲಿ ವಾಸಿಸುವುದು ಸುಲಭ, ನಾಡಿನಲ್ಲಿ ವಾಸಿಸಿಕೊಂಡಿರುವುದು ಕಷ್ಟ. ಸಮಾಜವು ಗೃಹಸ್ಥವಾಗಿರುತ್ತದೆ, ಅದು ಸಾಂಸಾರಿಕವಾಗಿರುತ್ತದೆ. ಅಂತಹ ಯೋಗಿಗಳಿಗೆ ಇಲ್ಲಿಗೆ ಬಂದು ಆತ್ಮಜ್ಞಾನದ ಸಂದೇಶವನ್ನು ತಲುಪಿಸುವ ಕಾರ್ಯವನ್ನು ಮಾಡಬೇಕಾದಾಗ ಇಲ್ಲಿ ಇರಬೇಕಾಗುತ್ತದೆ. ಅದು ಒಬ್ಬ ಯೋಗಿಗೆ ಕಠಿಣ ಸಾಧ್ಯ. ಹಾಗಾಗಿ ಗುರುಶಕ್ತಿಗಳು ಈ ಮಾರ್ಗವನ್ನು ಆಯ್ಕೆ ಮಾಡಿದ್ದಾರೆ. ನೀನು ಸಂಸಾರಿಯಾಗಿದ್ದರೂ ಸಂಸಾರದಲ್ಲಿಲ್ಲವೆಂಬ ಕಾರಣಕ್ಕಾಗಿ ನಿನ್ನಂತಹ ಸಾಮಾನ್ಯ ಮನುಷ್ಯನನ್ನು ಮಾಧ್ಯಮವನ್ನಾಗಿಸಿಕೊಂಡಿದ್ದಾರೆ. ನಿನಗೆ ಸಾಮಾನ್ಯ ಜನರ ಬಳಿಗೆ ಹೋಗಲು ಸಾಧ್ಯವಿದೆ, ಹಾಗೆಯೇ ಸಾಮಾನ್ಯ ಜನರಿಗೆ ನಿನ್ನ ಬಳಿ ಬರಲು ಸಾಧ್ಯವಿದೆ. ಇದಲ್ಲದೆ ಸಾಮಾನ್ಯ ಜನರ ಬಳಿ ಹೋಗದ ವಿನಃ ಆತ್ಮಜ್ಞಾನದ ಪ್ರಸಾರ ಸಂಭವಿಸಲು ಸಾಧ್ಯವೇ ಇಲ್ಲ. ಆಗ ನಾನು ಗುರುದೇವರನ್ನು ಕೇಳಿದೆ, ಗುರುದೇವ, ಸ್ತ್ರೀಯರ ಸಾಮೀಪ್ಯದಲ್ಲಿದ್ದರೂ ಕಾಮವಿಕಾರ ಶರೀರಕ್ಕೆ ಬಾರದಿರುವ ಹಾಗೆ ನಡೆಯುವ ಮಾರ್ಗ ಯಾವುದು? ಅಂತಹ ಒಂದು ಮಾರ್ಗವಿದ್ದರೆ ದಯವಿಟ್ಟು ನನಗೆ ತಿಳಿಸಿರಿ. ಗುರುದೇವರೆಂದರು, ನಿನ್ನ ಭಾವನೆಯೇ ಇದಕ್ಕೆ ಬೇಕಾದ ಮಾರ್ಗ. ನಿನ್ನ ಮನಸ್ಸಿನಲ್ಲಿ ಪ್ರತಿಯೊಬ್ಬ ಸ್ತ್ರೀಯು ನನ್ನ ತಾಯಿ ಎಂಬ ಭಾವವನ್ನು ಇಟ್ಟುಕೋ. ಪ್ರತಿ ಸ್ತ್ರೀಯಲ್ಲಿ ತಾಯಿಯ ದರ್ಶನ ಮಾಡು. ಆಗ ಯಾವತ್ತೂ ಕಾಮವಿಕಾರ ಉತ್ಪನ್ನವಾಗುವುದಿಲ್ಲ. ಯಾವತ್ತೂ ಯಾವುದೇ ಸುಂದರ ಸ್ತ್ರೀಯನ್ನು ನೋಡಿದರೂ ನಿನ್ನಲ್ಲಿ ಕಾಮವಿಕಾರ ಜಾಗೃತಗೊಳ್ಳುವುದಿಲ್ಲ. ನಮ್ಮ ಒಳಗಿನ ಭಾವಗಳಿಂದಾಗಿ ಇಂತಹ ಕಾಮವಿಕಾರಗಳು ಜಾಗೃತಗೊಳ್ಳುತ್ತವೆ. ನಮ್ಮ ಶರೀರದಲ್ಲಿ ಸ್ತ್ರೀ ಸ್ವರೂಪಿ ಕುಂಡಲಿನಿ ಶಕ್ತಿ ಇರುತ್ತದೆ. ಆ ಶಕ್ತಿಯ ದರ್ಶನವನ್ನು ಯಾವಾಗಲೂ ಮಾಡು. ಆ ಶಕ್ತಿಯು ಪುರುಷನಲ್ಲಿ ಹಾಗೂ ಸ್ತ್ರೀಯಲ್ಲಿ ಸಮಾನ ರೂಪದಲ್ಲಿ ಇರುತ್ತದೆ. ಯಾವುದಾದರೂ ಸ್ತ್ರೀಯನ್ನು ನೋಡಿದಾಗ ಆಕೆಯ ಶರೀರವನ್ನು ನೋಡಬೇಡ, ಅವಳಲ್ಲಿರುವ ಕುಂಡಲಿನಿ ಶಕ್ತಿಯನ್ನು ನೋಡು. ಅದನ್ನು ನೋಡಿದಾಗ ಮಾತೆಯ ಭಾವ ಸ್ವಯಂ ಬರುತ್ತದೆ. ಯಾವುದಾದರೂ ಸುಂದರ ದೇವಿಯ ಪ್ರತಿಮೆಯನ್ನು ನೋಡಿದಾಗ ಕಾಮವ್ಯಸನ ಜಾಗೃತಗೊಳ್ಳುತ್ತದೆಯೇ? ಇಲ್ಲ. ಯಾಕೆಂದರೆ ನೀನು ಆ ಸುಂದರ ಸ್ತ್ರೀಯನ್ನು ದೇವಿ ಮಾತೆಯ ರೂಪದಲ್ಲಿ ನೋಡುವೆ. ಆ ಸುಂದರ ದೇವಿಯ ಮೂರ್ತಿ ನೋಡಿದಾಗ ಕಾಮವ್ಯಸನ ಜಾಗೃತವಾಗುವುದಿಲ್ಲ. ಬದಲಿಗೆ ಆತ್ಮಶಾಂತಿಯ ಅನುಭವ ಉಂಟಾಗುತ್ತದೆ. ನೋಡಪ್ಪ, ಸ್ತ್ರೀಯರ ಭಯದಿಂದ ಕಾಡಿನಲ್ಲಿ ಅಡಗಿಕೊಂಡಿರುವುದು ಬಹಳ ಸುಲಭ. ಆದರೆ ಸಮಾಜದಲ್ಲಿ ಸ್ತ್ರೀಯರ ಮಧ್ಯೆ ಇರುತ್ತಾ ಧ್ಯಾನ ಸಾಧನೆ ಮಾಡುವುದು, ತನ್ನ ಚಿತ್ತದ ಮೇಲೆ ನಿಯಂತ್ರಣ ಸಾಧಿಸುವುದು ಬಹಳ ಕಠಿಣ.
ಅದನ್ನು ನಿನ್ನಂತಹ ಮಹಾಯೋಗಿಯಿಂದ ಮಾತ್ರ ಮಾಡಲು ಸಾಧ್ಯ. ಇಂತಹ ಕಾರ್ಯವನ್ನು ಸಮಾಜಕ್ಕೆ ಹೋಗಿ ಮಾಡಲೆಂದೇ ಗುರುಶಕ್ತಿಗಳು ನಿನ್ನನ್ನು ನಿರ್ಮಾಣ ಮಾಡಿದ್ದಾರೆ. ಆದ್ದರಿಂದ ಸಮಾಜಕ್ಕೆ ಹೋಗಿ ಕಾರ್ಯವನ್ನು ಮಾಡು. ಕಾರ್ಯ ಮಾಡೋ ಸಮಯದಲ್ಲಿ ಪ್ರತಿ ಸ್ತ್ರೀಯರಲ್ಲಿ ತಾಯಿ ಕುಂಡಲಿನಿಯೇ ದರ್ಶನ ಮಾಡು. ಇದೇ ಸಮಾಜದಲ್ಲಿದ್ದು ಕಾರ್ಯವನ್ನು ಮಾಡುವ ಸುಲಭ ಮಾರ್ಗ. ನಾನು ಇದನ್ನೆಲ್ಲ ನಿನಗೆ ಏಕೆ ಹೇಳುತ್ತಿದ್ದೇನೆಂದರೆ, ನನ್ನ ಗುರುದೇವರು ಇದನ್ನೇ 70 ವರ್ಷಗಳ ಹಿಂದೆ ಹೇಳಿದ್ದರು. ಆಗ ನಾನು 25 ವರ್ಷದ ಯುವಕನಾಗಿದ್ದೆ. ಅಲ್ಲಿಂದ ಇಲ್ಲಿಯವರೆಗೆ 70 ವರ್ಷಗಳ ಕಾಲ ಈ ದ್ವೀಪದಲ್ಲಿ ಒಬ್ಬನೇ ಇದ್ದೇನೆ. ಈ 70 ವರ್ಷಗಳಲ್ಲಿ ನಾನು ನಿನ್ನನ್ನು ಬಿಟ್ಟರೆ ಬೇರೆ ಯಾವುದೇ ಮನುಷ್ಯನನ್ನು ನೋಡಲಿಲ್ಲ. ಈ ದ್ವೀಪವನ್ನು ತಲುಪುವುದರಲ್ಲೂ ನೀನೇ ಮೊದಲಿಗ. ಆದರೆ ನೀನು ಸ್ವಯಂ ಆಗಿ ಇಲ್ಲಿಗೆ ಬರಲಿಲ್ಲ. ನಿನ್ನನ್ನು ನನ್ನ ಗುರುದೇವರು ಕರೆಸಿಕೊಂಡರು. ಈಗ ಇಷ್ಟೊಂದು ವರ್ಷಗಳ ಕಾಲ ರಕ್ಷಿಸಿಕೊಂಡು ಬಂದಂತಹ ಈ ಜ್ಞಾನವನ್ನು ನಿನಗೆ ಒಪ್ಪಿಸುತ್ತಿದ್ದೇನೆ. ಹಾಗೆಯೇ ಖಾಲಿ ಕೈಗಳಲ್ಲಿ ಹೋಗಬೇಕೆಂದಿರುವೆ. ನನ್ನೊಂದಿಗೆ ಏನನ್ನು ತೆಗೆದುಕೊಂಡು ಹೋಗುವುದು ಉಚಿತವಲ್ಲವೆಂದು ನನಗೆ ಅನಿಸುತ್ತಿದೆ. ಈ ಜ್ಞಾನ ನನ್ನದಲ್ಲ, ಇದು ನನಗೆ ಬೇರೆಯವರಿಂದ ಕೊಡಲ್ಪಟ್ಟದ್ದಾಗಿದೆ. ಆದ್ದರಿಂದ ಬೇರೆಯವರು ಕೊಟ್ಟಂತಹ ಈ ಜ್ಞಾನವನ್ನು ನಾನೇಕೆ ತೆಗೆದುಕೊಂಡು ಹೋಗಬೇಕು? ನೋಡಪ್ಪ, ನನ್ನನ್ನು ಮಂದಾರ ಪರ್ವತಕ್ಕೆ ತಲುಪಿಸಲು ಸಾಧ್ಯ ಮಾಡಿಕೊಟ್ಟ ಹಗ್ಗಗಳ ಅವಶ್ಯಕತೆ ನನಗೀಗ ಇಲ್ಲ. ಅವುಗಳ ಸಹಾಯದಿಂದ ನಾನು ಪರ್ವತದ ಅತಿ ಉಚ್ಚ ಸ್ಥಾನವನ್ನು ತಲುಪಿರುವೆ. ಈಗ ನನ್ನಲ್ಲಿರುವ ಆ ಜ್ಞಾನರೂಪಿ ಹಗ್ಗಗಳನ್ನು ಯಾವ ವ್ಯಕ್ತಿಗಳು ಅವುಗಳ ಸಹಾಯ ಬಯಸಿ ಸಂಪೂರ್ಣ ವಿಶ್ವಾಸ ಹಾಗೂ ಅನುಭವದಿಂದ ಈ ಶಿಖರವನ್ನು ಏರಲು ಬಯಸುತ್ತಾರೋ ಅಂತಹ ವ್ಯಕ್ತಿಗಳ ಕೆಲಸಕ್ಕೆ ಬರುವ ಸಲುವಾಗಿ ಕೆಳಕ್ಕೆ ಎಸೆಯಲು ಸಿದ್ಧನಾಗಿದ್ದೇನೆ. ಈಗ ನನಗೆ ಯಾವುದೇ ಶಿಖರಗಳನ್ನೇರುವ ಅವಶ್ಯಕತೆ ಇಲ್ಲವಾದ್ದರಿಂದ ಈ ಹಗ್ಗಗಳು ನನಗೆ ಯಾವ ಉಪಕಾರಕ್ಕಾಗಿ ಬೇಕಾಗಿದೆ? ಅರೆ, ಪ್ರತಿಯೊಂದು ಶಿಖರವನ್ನು ತಲುಪಿದ ಯೋಗಿಯು ತನ್ನ ಈ ಜ್ಞಾನರೂಪಿ ಹಗ್ಗಗಳನ್ನು ಇತರ ಸಾಧಕರಿಗಾಗಿ ಕೆಳಕ್ಕೆ ಎಸೆಯಲೇಬೇಕು. ಅಂತಹ ಯೋಗಿಗೆ ಆ ಹಗ್ಗಗಳನ್ನು ಹಿಡಿದುಕೊಂಡೇ ಇರುವ ಇಚ್ಛೆ ಇರಬಾರದು. ನಿಜವಾಗಿ ಈ ಹಗ್ಗಗಳು ನನಗೆ ಸೇರಿದ್ದಲ್ಲ. ಇಂತಹ ಶಿಖರವನ್ನು ತಲುಪಿದ್ದ ಸದ್ಗುರು ನನಗಾಗಿ ಕೆಳಕ್ಕೆ ಎಸೆದಿದ್ದರು. ಈಗ ನಾನು ಕೂಡ ಆ ಹಗ್ಗಗಳನ್ನು ಕೆಳಕ್ಕೆ ಎಸೆಯುತ್ತಿದ್ದೇನೆ. ಒಬ್ಬ ಆತ್ಮಜ್ಞಾನದ ಶಿಖರವನ್ನು ಈ ರೀತಿಯಾಗಿ ಮಾತ್ರ ಏರಲು ಸಾಧ್ಯ. ನೀನು ನಿನ್ನ ಜೀವನ ಕೊನೆಗೊಂಡಾಗ ಈ ರೀತಿಯಾಗಿ ಋಣ ತೀರಿಸಬೇಕು. ಆದರೆ ನೀನು ಯಾರಿಗಾಗಿ ಈ ಹಗ್ಗಗಳನ್ನು ಎಸೆಯಬೇಕು ಅದು ಗೊತ್ತಿಲ್ಲ. ಯಾರು ಅವುಗಳನ್ನು ಹಿಡಿದುಕೊಳ್ಳಬಹುದು ಅದು ಕೂಡ ಗೊತ್ತಿಲ್ಲ. ಯಾರು ಅದನ್ನು ಹಿಡಿದುಕೊಂಡು ಮೇಲೇರಿರಬಹುದು ಅದು ಕೂಡ ಗೊತ್ತಿಲ್ಲ. ಆದರೆ ಗೊತ್ತಿರುವ ಒಂದು ವಿಷಯವೇನೆಂದರೆ, ಈ ಉನ್ನತ ಶಿಖರವನ್ನು ಹತ್ತಿ ಬರುವವನು ಸಾಧಕನಾಗಿರುತ್ತಾನೆ. ಅವನು ಜ್ಞಾನವನ್ನು ಪ್ರಸಾರ ಮಾಡುವವನಾಗಿರುತ್ತಾನೆ. ಯಾರಿಗಾಗಿ ಈ ಜ್ಞಾನವನ್ನು ಪ್ರಸಾರ ಮಾಡಬೇಕು ಅದು ಗೊತ್ತಿಲ್ಲ. ಯಾರು ಈ ಮಾರ್ಗದಲ್ಲಿ ನಡೆಯುತ್ತಾನೋ ಅವನು ಅದರ ಲಾಭವನ್ನು ಪಡೆಯುತ್ತಾನೆ. ನಾವು ಕೂಡ ಜ್ಞಾನರೂಪಿ ಹಗ್ಗಗಳನ್ನು ಹುಡುಕಿ ಅವುಗಳನ್ನು ಹಿಡಿದುಕೊಂಡು ಮೇಲೇರಿ ಬಂದಿದ್ದೇವೆ. ಇಂತಹ ಯಾವುದಾದರೊಬ್ಬ ವ್ಯಕ್ತಿ ಶಿಖರವನ್ನು ಏರಲು ಜ್ಞಾನರೂಪಿ ಹಗ್ಗಗಳನ್ನು ಹುಡುಕಬಹುದು. ಹಾಗೆ ಈ ಶಿಖರವನ್ನೂ ಏರಬಹುದು. ಅದೆಲ್ಲ ಸಮಯದ ಚಕ್ರದಲ್ಲಿದೆ. ಈ ಕಾಲಚಕ್ರದಲ್ಲಿ ಎಲ್ಲವೂ ನಡೆಯುತ್ತಿರುತ್ತದೆ. ನನ್ನ ಬಳಿ ಸಮಯವೀಗ ಬಹಳ ಕಡಿಮೆ ಇದೆ. ನನ್ನ ಒಂದು ಅಂತಿಮ ಇಚ್ಛೆ ಇದೆ. ನಾನು ಕೂಡ ಆ ಬೆಟ್ಟದ ಶಿಖರಕ್ಕೆ, ಎಲ್ಲಿ ಉಚ್ಚಾಸನದಂತೆ ಆ ದೊಡ್ಡ ಚಪ್ಪಟೆ ಶಿಲೆ ಇದೆಯೋ ಅಲ್ಲಿಗೆ ಹೋಗಲು ಬಯಸಿದ್ದೇನೆ. ಅದು ನನ್ನ ಗುರುವಿನ ಸ್ಥಾನ. ಅದು ನನ್ನ ಗುರು ದೇಹತ್ಯಾಗ ಮಾಡಿದ ಸ್ಥಳ. ನನ್ನನ್ನು ಈಗ ಅಲ್ಲಿಗೆ ಕರೆದುಕೊಂಡು ಹೋಗು. ನಾನು ಕೂಡ ಗುರು ಸಾನ್ನಿಧ್ಯದಲ್ಲಿ ದೇಹತ್ಯಾಗ ಮಾಡಲು ಇಚ್ಛಿಸುತ್ತಿದ್ದೇನೆ. ನನಗೆ ಮನಸ್ಸಿಲ್ಲದಿದ್ದರೂ ಆಯಿತೆಂಬಂತೆ ಒಪ್ಪಿ ತಲೆಯಲ್ಲಾಡಿಸಿದೆ. ಹಾಗೆಯೇ ಮರುದಿನದ ಮಹಾಯಾತ್ರೆಗಾಗಿ ತಯಾರಿ ಮಾಡಲು ಪ್ರಾರಂಭಿಸಿದೆ.
ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.